ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಡಿಸೆಂಬರ್ 13ರಂದು ನಡೆಯುವ ಹನುಮ ಜಯಂತಿ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆಯನ್ನು ನಡೆಸಲಾಯಿತು. ವಿಶ್ವ ಪ್ರವಾಸಿ ತಾಣ ಬೇಲೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರ ನೀಡಬೇಕು. ಎಲ್ಲಾ ಧರ್ಮಗಳ ಸಾಮರಸ್ಯಕ್ಕೆ ಹನುಮ ಜಯಂತಿ ಊರಿನ ಹಬ್ಬವಾಗಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಕರೆ ನೀಡಿದರು. ಪಟ್ಟಣದ ನೆಹರು ನಗರದ ಪೊಲೀಸ್ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದವರು, ನಾನು ಕೆಲ ಭಾಗದಲ್ಲಿ ಹನುಮ ಜಯಂತಿಗಳ ಬಗ್ಗೆ ತಿಳಿದಿರುವೆ. ಆದರೆ ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವದ ಭಿನ್ನತೆ ಇತರರಿಗೆ ಮಾದರಿಯಾಗಿದೆ. ಇಲ್ಲಿನ ಹನುಮ ಉತ್ಸವಕ್ಕೆ ಪೊಲೀಸ್ ಭದ್ರತೆ ನೀಡಬೇಕಾದ ಹಿನ್ನೆಲೆಯಲ್ಲಿ ಹನುಮ ಜಯಂತಿ ಸಮಿತಿ ಹೆಚ್ಚಿನ ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳುವ ಮೂಲಕ ಅವರಿಗೆ ಸಮವಸ್ತ್ರ ನೀಡಬೇಕಿದೆ. ವಿಶೇಷವಾಗಿ ಮೆರವಣಿಗೆ ಮತ್ತು ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಸದ್ಯ ಡಿವೈಎಸ್ಪಿ ಮತ್ತು ಇಲ್ಲಿನ ಪೊಲೀಸರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಿಸಿಟಿವಿ ಅಳವಡಿಸಬೇಕು ಮತ್ತು ಪ್ರತಿ ಅಂಗಡಿಗಳು ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಲು ಮುಂದಾಗಿ. ಕಳೆದ ವರ್ಷ ಕೂಡ ಶಾಂತಿಯುತ ಮೆರವಣಿಗೆ ನಡೆದ ಬಗ್ಗೆ ಇಲ್ಲಿನ ಶಾಸಕರೇ ನಮಗೆ ಅಭಿನಂದನಾ ಪತ್ರ ನೀಡಿದ್ದಾರೆ. ಈ ಬಾರಿ ಕೂಡ ಶಾಂತಿಯುತವಾಗಿ ನಡೆಯಲಿ ಎಂದ ಅವರು, ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವ ಈಗಾಗಲೇ ರಾಜ್ಯ ಮಟ್ಟದ ತನ್ನದೇ ಆದ ಖ್ಯಾತಿ ಪಡೆದ ಹಿನ್ನೆಲೆಯಲ್ಲಿ ಹೊರಗಿನಿಂದ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗಬಹುದು. ಇನ್ನು ಕೆಲ ಹೊರಗಿನವರು ಉದ್ದೇಶಪೂರ್ವಕವಾಗಿ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗುವ ಕಾರಣದಿಂದ ಆಯೋಜಕರು ಇಂಥವರ ಬಗ್ಗೆ ತಕ್ಷಣವೇ ಮಾಹಿತಿ ನೀಡಬೇಕು. ಒಂದು ವೇಳೆ ಇಂತಹ ಪುಂಡಪೋಖರಿಗಳು ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರ ಇಲಾಖೆ ಮೀನಮೇಷ ಎಣಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಕಳೆದ 12 ವರ್ಷದಿಂದ ಬೇಲೂರಿನಲ್ಲಿ ಹನುಮ ಜಯಂತಿ ವರ್ಷಕ್ಕೆ ಹೊಸತನ ಮತ್ತು ಅದ್ದೂರಿಯಾಗಿ ನಡೆಯುತ್ತಿದೆ. ಡಿಸೆಂಬರ್ 13 ಶನಿವಾರ ಬೆಳಗ್ಗೆ ಪೂಜೆ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದೆ. ಬಳಿಕ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಗೆ ಪೊಲೀಸ್ ಇಲಾಖೆಯ ಜೊತೆಗೆ ಮುಖಂಡರಾದ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ 25ಕ್ಕೂ ಹೆಚ್ಚಿನ ಸ್ವಯಂ ಸೇವಕರನ್ನು ಸಮವಸ್ತ್ರದೊಂದಿಗೆ ಕೆಲಸ ಮಾಡುತ್ತಾರೆ. ಈ ಬಾರಿ 25,000ಕ್ಕೂ ಹೆಚ್ಚಿನ ಭಕ್ತರು ಬರುವ ನಿರೀಕ್ಷೆ ಇರುವ ಕಾರಣದಿಂದ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ವಿಶೇಷವಾಗಿ ಕಳೆದ ಬಾರಿ ಇಲ್ಲಿನ ಸಿಪಿಐ ರೇವಣ್ಣನವರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಿದ ಬಗ್ಗೆ ತಿಳಿಸಿದರು. ನಮ್ಮ ಸಂಘಟಕರು ಅಷ್ಟೊಂದು ಕಷ್ಟಪಟ್ಟು ಶ್ರಮಪಟ್ಟು ಹೆಚ್ಚು ಕಡೆ 1 ತಿಂಗಳಿಂದ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಯಾವುದೇ ತರದ ಇನ್ನೊಮ್ಮೆ ನೋಡೋದಿಲ್ಲ. ನೀವು ಕರೆಯೋಕ್ಕಿಂತ ಮುಂಚೆ ನಾವೇ ಬಂದಿದ್ದೀವಿ, ನಿಮ್ ಜೊತೆ ಇದ್ದೇ ಇರ್ತೀವಿ. ಏನು ನೀವು ಹೇಳ್ತಿದ್ರಲ್ಲ, ನಾವು ಇಷ್ಟು ವರ್ಷ ನೋಡ್ಕೊಂಡ ಬಂದಿದ್ದೀವಿ. ಯಾವುದೇ ಗಲಾಟೆ ನಡೆಯೋದಿಲ್ಲ. ಅದನ್ನ ನಾವೇ ವಿಚಾರಿಸೋದು ಬೇಡ. ನಾವು ಬೇಡವರಿಗೆ ತಿಳಿಸೋದ್ರಿಂದ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಬಹಳ ಹದಗೆಟ್ಟಿದೆ. ಮತ್ತೆ ಮೆನ್ಗಳಿಲ್ಲ ನಮಗೆ ಇಲ್ಲಿ. ಬೇಲೂರು ವಿಶ್ವವಿಖ್ಯಾತ ಬೇಲೂರು ಹನುಮ ಜಯಂತಿ ನಡೀತಕ್ಕಂಥ ಸಂದರ್ಭದಲ್ಲಿ ಎರಡೂ ಸಮುದಾಯದವರು ಸಿಹಿಯನ್ನ ಹಂಚಿಕೊಳ್ಳೋದ್ರ ಮುಖಾಂತರ ನಮಗೆ ಅವರು ಹಂಚಿಕೊಳ್ಳೋದ್ರ ಮುಖಾಂತರ ಭಾತೃತ್ವವನ್ನ ಎಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಇದೇ ರೀತಿಯಾಗಿರ್ತಕ್ಕಂತಹ ಸಹೋದರತ್ವ ನಮ್ಮ ಬೇಲೂರು ಮುಂದಿನ ದಿನಗಳಲ್ಲಿ ಕೂಡ ನಡೀಲಿ ಅಂತ ಹೇಳಿ ಹಾರೈಸಿದ. ಈಗಾಗಲೇ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ನಮಗೆ ಬರ್ತಾ ಇರತಕ್ಕಂಥದ್ದು ಒಂದು ರಸ್ತೆ ಸಮಸ್ಯೆ ಬರ್ತಾ ಇದೆ. ಬೇಲೂರು ನಗರದಲ್ಲಿ ಹನುಮ ಜಯಂತಿ ನಡೆಸುವ ಸಲುವಾಗಿ ನಮ್ಮ ಪೊಲೀಸ್ ಠಾಣೆಯ ಆವರಣಕ್ಕೆ ಶಾಂತಿ ಸಭೆಗಾಗಿ ಆಹ್ವಾನಿಸಿದ್ದು ತಾವೆಲ್ಲ ಬಂದಿದ್ದು. ಈ ದಿನ ನಮ್ಮ ಹಾಸನ ಜಿಲ್ಲೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಮಾನ್ಯ ಶ್ರೀ ಗೌರವಾನ್ವಿತ ನಮ್ಮ ಶಿರ್ಡಿ ಸಾಹೇಬರು ಯಾರೇ ಇರಲಿ ಅವರು ದಯಮಾಡಿ ಅವ್ರಿಗೆ ನಮ್ಗೆ ಬಂದು ಮಾಹಿತಿ ಕೊಡಿ. ಅವ್ರ ಬಗ್ಗೆ ನಾವು ಕಠಿಣ ಕ್ರಮ ನಾವು ಮಾಡ್ಕೊಡ್ತೀವಿ. ಮೂರನೇದು, ನಿಮ್ಗೆ ಬೇಕಾದ ಸಹಕಾರ ನಮ್ಮ ಕಡೆಯಿಂದ ಯಾವಾಗಲೂ ಇರ್ತದೆ. ನಮ್ದು ಯಾವುದೇ ಸೆಲೆಬ್ರೇಷನ್ ಅಲ್ಲಿ ನಿಮ್ಗೆ ಅಡ್ಡ ಮಾಡಿ ನಿಮ್ಗೆ ತೊಂದರೆ ಕೊಟ್ಟು ಒಂದು ಫಂಕ್ಷನ್ ಆಚರಣೆ ಮಾಡಬಾರ್ದು ಅಂತ ನಂದು ಅನಿಸಿಕೆ. ನಾವೆಲ್ಲ ಖುಷಿಯಿಂದ ಒಂದು ಹನುಮ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಅಷ್ಟೇ ಖುಷಿ ಇರಲಿ, ಅಷ್ಟಕ್ಕೆ ನಾವು ಒಂದು ಡಿಸಿಪ್ಲಿನ್ ಜೊತೆಗೆ ನಾವು ಜಯಂತಿಯನ್ನು ಮಾಡಬೇಕು ಅಂತ ನಮ್ದು ವಿನಂತಿ. ತಾವೆಲ್ಲರೂ ಮಾಡ್ತೀರಾ, ಅದೇ ನನಗೆ ಎರಡನೇ ಮಾತು, ಅದು ನನಗೆ ಡೌಟ್ ಇಲ್ಲ ಅದರಲ್ಲಿ. ಮೂರನೇದು, ಈಗ JP ನಗರಲ್ಲಿ ಹೋಗುವ ಲಾಸ್ಟ್ ಟೈಮ್ ಸ್ವಲ್ಪ ಇಶ್ಯೂಸ್ ಇತ್ತು. ಈಗ ಅದನ್ನ ಇನ್ಸ್ಪೆಕ್ಟರ್ ಕ್ಲಿಯರ್ ಮಾಡಿದಾರೆ ಅಂತ ಬೇಕಾಗುತ್ತೆ. ಅದಕ್ಕೂ ತಾವು ಎಲ್ಲಾರನ್ನೂ ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇನ್ ಟೈಮ್ ಸ್ಟಾರ್ಟ್ ಮಾಡಿ ಇನ್ ಟೈಮ್ ಫಿನಿಶ್ ಮಾಡಬೇಕು. ದಟ್ಸ್ ಓನ್ಲಿ ಥಿಂಗ್ ವಿ ರಿಕ್ವೆಸ್ಟ್ ಫ್ರಮ್ ಯು. ಅದು ಬಿಟ್ಟರೆ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಲ್ಲಿ ಈ ವರ್ಷ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ನೀವು ಜೋಡಿಸ್ತೀರಾ ಅಂತ ನಂಬಿಕೆ ಇದೆ. ಮಾಡ್ತೀರಲ್ಲ? ಈ ಸಂದರ್ಭದಲ್ಲಿ ಹಾಸನ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು ಸಿಪಿಐ ರೇವಣ್ಣ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಹಿಂದೂ ಸಂಘಟನೆ ಮುಖಂಡ ಎನ್ಆರ್ ಸಂತೋಷ್, ಕರವೇ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು.
You are watching TV 46 News Kannada.